ಸುಧಾಕರ್ ಹಾಗೂ ಸುರೇಖ ಮೇಡಮ್ ಅವರು ಈ ಒಂದು ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಶರಣ ಸಾಹಿತ್ಯ ಪರಿಷತ್ ಹಾಂಗಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ದಸರಾ ಕವಿಗೋಷ್ಠಿ ಹಾಗೂ ಮಹಿಳಾಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ನಾಗಪ್ಪ ಸವದತ್ತಿ ಅಧ್ಯಕ್ಷರು ನಾಡಹಬ್ಬ ಉತ್ಸವ ಸಮಿತಿ ಹಾಂಗಲ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ. ಹಾಗೆ ಈ ಗೋಷ್ಠಿಗಳ ಉದ್ಘಾಟನೆಯನ್ನು ನೆರವೇರಿಸಲಿರುವ ಶ್ರೀ ಮಾರುತಿ ಶಿಕ್ಲಾಪುರ್ ಸಾಹಿತಿಗಳು ಹಾಂಗಲ್ ಇವರಿಗೂ ಕೂಡ ಹಾರ್ದಿಕ ಸ್ವಾಗತ. ಇಂದು ಗೋಷ್ಠಿಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿರುವ ಶ್ರೀಮತಿ ಪಾರ್ವತಿಬಾಯಿ ಕಾಶಿಕರ್ ಸಾಹಿತಿಗಳು ಹಾಂಗಲ್ ಇವರಿಗೂ ಕೂಡ ಹಾರ್ದಿಕ ಸ್ವಾಗತ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವ ಶ್ರೀ ಕೆ.ಎನ್. ದೇಶಪಾಂಡೆ ಸರ್ ಗೌರವಾಧ್ಯಕ್ಷ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಹಾಗೆ ಶಿವಗಂಗಾ ಪಟ್ಟಣದ ಅಧ್ಯಕ್ಷರು ಕದಡಿ ಮಹಿಳಾ ವೇದಿಕೆ ಹಾಂಗಲ್ ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಹಾಗೆ ಶ್ರೀಮತಿ ಪಾರ್ವತಿಬಾಯಿ ಕಾಶಿಕರ್ ಸಾಹಿತಿಗಳು ಇವರಿಗೂ ಕೂಡ ಸ್ವಾಗತ. ಶರಣ ಸಾಹಿತ್ಯ ಪರಿಷತ್ ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಇನ್ನೊಬ್ಬ ಸಾಹಿತಿಗಳಾದ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಸುಭಾಷ್ ಹೊಸಮನಿ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ಸರ್ವರನ್ನು ಸ್ವಾಗತಿಸಿದಂತಹ ಎಂಬತ್ತೆಂಟನೇ ನಾಡಹಬ್ಬ ಉತ್ಸವ ಈಗ ನಡೆಯುತ್ತಿದೆ. ಅದರ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ, ಸಹೋದರಿಗೆ ಹಾಗೂ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಅನೇಕ ಮನೆಗಳನ್ನು ಸಲ್ಲಿಸಿ ಹಿರಿಯರಿಗೆ ಗುರು ಹಿರಿಯರನ್ನ ಮನದಲ್ಲಿ ನೆನೆಸಿ ನಾಡಹಬ್ಬದ ಬಗ್ಗೆ ಏನು ಮಾಡಿ ನಭೂತೋ ನ ಭವಿಷ್ಯತಿ ಅನ್ನುವಂಥ ಹಾಂಗಲ್ ವಿರಾಟ ನಗರದ ಒಂದು ಕಾರ್ಯಕ್ರಮ. ಆದ್ರೆ ಈಗ ಯಾಕೆ ಹಿಂಗೆ ಆಗ್ಯದ ಅನ್ನೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಟಿವಿ ಬಂದದ, ಆಮೇಲೆ ಮೊಬೈಲ್ ಬಂದದ. ಮೊಬೈಲ್ ಅಂತೂ ಕೈಯಾಗಿರ್ತದೆ, ಟಿವಿ ಮನ್ಯಾಗ ನೋಡ್ತೇವಿ, ಮೊಬೈಲ್ ಕೈಯಾಗಿರ್ತದೆ. ಇದನ್ನ ನೋಡ್ಕೋತ ಕೂತಿರ್ತೇವೆ. ಇಲ್ಲಿ ಸಭಾಕ್ ಬಂದರೂ ಸಹಿತ ಹಿಂಗೆ ನೋಡ್ಕೋತ ಕೂತಿರ್ತಾರೆ. ಇಂಥ ಒಂದು ಕಾಲಚಕ್ರ ತಿದ್ದಿರೋದ್ರಿಂದ ಈ ನಮ್ಮ ನಾಡಹಬ್ಬ ಉತ್ಸವ ಎಲ್ಲ ಕಡೆಯೂ ಹಿಂಗಾಗಿದೆ. ಒಂದು ಕಡೆ ಅಲ್ಲ, ಯಾರ ಕಲಾವಿದರಿಗೆ ಅಲ್ಲಿ ಸನ್ಮಾನ ಅವೆಲ್ಲ ನಡೀತಿರ್ತಾವೆ. ಅವ್ರು ಇಷ್ಟ ನೋಡಾಗ್ತಿ ನಂದು ಯಾವಾಗ ಬರ್ತದೆ ಅನ್ನೋ ಮುಂದಾಗಿರ್ತದೆ. ಆದರೆ ಈ ಕಾಲಮಾನನ ಕಾಲಚಕ್ರ ತೆಲಿಕಾಲ ಬಂದು ಅದು ಹಿಂಗೆ ತೆಲಿಕೊಂಡು ಹೋಗಿರ್ತೀವಿ. ಆಮೇಲೆ ಈ ನಾಡಹಬ್ಬ ಉತ್ಸವ ಮನೆಯೊಳಗೆ ನಾವು ನವರಾತ್ರಿ ಅಂತ ಹಾಕ್ತೇವೆ. ನಾವು ಉತ್ತರ ಕಡೆ ದುರ್ಗಾದೇವಿ ಪೂಜೆ ಭಾಳ ನಡೀತದೆ. ದಕ್ಷಿಣ ಕಡೆ ವೆಂಕಟೇಶ್ವರ ಅದು ನಡೀತದೆ. ಪದ್ಮಾವತಿ ಕಲ್ಯಾಣೋತ್ಸವ ಅಂತ ಬರ್ತದೆ. ಅದು ಅತ್ಲಾಗಿಂದ ನಡೀತದೆ.
ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದೇ ಪರಂಪರೆಯಾಗಿ ನಮ್ಮ ಮೈಸೂರಿಂದು ಇನ್ನು ಉಳಿದ ಮೈಸೂರಿನ ನಾಡಹಬ್ಬ ಚೈತ್ರೋದ್ಭವ ಅಂತ ಬರ್ತದೆ. ಚೈತ್ರ ಹಿಂಗೆ ಭಾಳ ಏನು ಹೇಳ್ಬೋದು ಹೋದ್ರೆ ಭಾಳ ಆಗ್ತದೆ. ಅದಕ್ಕೆ ಚೈತ್ರ ಮಾಸದ ಚೈತ್ರ ಉತ್ಸವ ಅಂತ ಹೇಳ್ಕೊಂಡು ನಡೆಸ್ಕೋತ ಬಂದು ಆಮೇಲೆ ಈ ನಾಡದೇವಿ ಒಂದು ದೀಪ ಹಾಕಿ ಘಟ್ಟ ಹಾಕಿ ಒಂದು ಘಟ್ಟದ ಒಂದು ಏನೋ ಪರಿಣಿತಿ ಅಂದ್ರೆ ಆಕಿ ನಿಂತ್ಕೋಬೇಕು. ಯಾಕಂದ್ರೆ ಅದಕ್ಕೆ ಕಂಕಣ ಬದ್ಧರಾಗಿ ನಮ್ಮ ನಾಡನ್ನು ರಕ್ಷಣೆ ಸಲುವಾಗಿ ಹಾನಗಲ್ ನಾಡಹಬ್ಬ ಅಂದ ತಕ್ಷಣ ಮೈಸೂರಿನ ನಾಡಹಬ್ಬ ನಮ್ಮ ನೆನಪು ನಾವು ಮಾತಾಡ್ತೀವಿ. ಆದರೆ ಕೆಲವು ವರ್ಷಗಳಿಂದ ನಾಡಹಬ್ಬ ಕುಂಠಿತವಾಗಿದೆ ಅನ್ನೋ ಶಬ್ದ ಕೇಳ್ತಾ ಇದ್ದೀವಿ. ಯಾವಾಗ ಕಾಲು ಕೂಡಿ ಬರ್ತಲ್ಲ ಅವಾಗ ನಾಡಹಬ್ಬ ಕಾಲು ಕೂಡಿ ಬರ್ತಕ್ಕ ಅದು ಹೇಳಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲೇ ಒಂದು ಕಡೆ ಒಳ್ಳೆ ಜ್ಯೋತಿಷ್ಯ ಕೇಳಿಸೋ ಅವಶ್ಯಕತೆ ಇದೆ ಅಂತ ನನಗೆ ಯಾಕೆ ಹಿಂಗಾಗಿತ್ತು ನಾಡಹಬ್ಬ ಬದಲಾವಣೆಗೆ ಏನು ಮಾಡಬೇಕು ಅಂತೇಳಿ ಇದರೊಳಗೆ ನಂಬಿಕೆ ಇದ್ದಂಥ ಪೈಕಿ ನಾನು ಒಬ್ಬ. ಹೀಗಾಗಿ ಆ ಮಾತನ್ನು ನೀನು ಹೇಳ್ತಾ ಇದ್ದೆ. ನಾಡಹಬ್ಬ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನಿಂದಾಗಿ ಹಾಳಾಗಿದೆ, ಜನ ಬರ್ತಾ ಇಲ್ಲ ಅನ್ನೋದು ಸತ್ಯವಾದರೂ ಸಹಿತ ಅದನ್ನು ಮೀರಿ ಒಂದಷ್ಟು ಕಾರ್ಯಕ್ರಮಗಳನ್ನು ರೂಪಿಸುವಂಥ ಅವಶ್ಯಕತೆ ಇದೆ. ಆದರೆ ಅದಕ್ಕೆ ಬೇಕಾದಂಥ ಒಂದು ಸಂಘಟನಾತ್ಮಕ ತಂಡದ ಅವಶ್ಯಕತೆ ಇದೆ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಈಗ 2-3 ವರ್ಷಗಳಿಂದ ನನಗೆ ತಾಯಿಯ ಮುಂದೆ ಒಂದೆರಡು ವಾಕ್ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆ ಮೊದಲೇ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಯಾರಿಗೂ ಮೂಡಿಲ್ಲ, ಕೇಳುವ ಮೂಡಿಲ್ಲ. ಏನೋ ನಮ್ಗೊಂದು ಪಾತ್ರ ಕೊಟ್ಟಾರಪ್ಪ, ಒಂದಿಷ್ಟು ಮಾಡೋದದ ಮನೆಗೆ ಯಾವಾಗ ಹೋದೇನ ಅನ್ನುವಂತಹ ಒಂದು ರಕರಕ ಅದ ಎಲ್ಲರ ಹೃದಯದೊಳಗೆ. ಅಂತ ಹೊತ್ತೊಳಗೆ ನಾನು ಕೂಡ ಕನ್ನಡದ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಹೋಗ ಮರಳ ಅನ್ನೋ ಪರಿಸ್ಥಿತಿ ಒಳಗೆ ನಾನು ಹಿಡ್ಕೊಂಡು ಹೋಗ್ತೀನಿ. ಇಂಥ ಮನಸ್ಥಿತಿ ಒಳಗೆ ಹೆಚ್ಚಿನ ವೇದಿಕೆ ನಾ ಹೇಳೋರು ಮೂಲಕ ಅದನ್ನು ನಾನು ಅರ್ಥಕೊಂಡು ಒಂದೆರಡ ಮಾತುಗಳನ್ನು ಮಾತನಾಡಿಸ್ತೀನಿ. ನಾನು ಈಗ ಮಾತಾಡಬೇಕು ಅಂತಂದದ್ದನ್ನ ಒಂದು 2-3 ದಿವಸದ ಹಿಂದೆ ಪಾಠ್ಯ ದಿವಸ ರಾಣಿಬೆನ್ನೂರಲ್ಲಿ ಕರೆಸಿದ್ರು ನನ್ನ ಕನ್ನಡ ಭಾಷಾ ಸೌಂದರ್ಯದ ಬಗ್ಗೆ ಮಾತಾಡಿ ಅಂತ ಹೇಳಿ. ಎಷ್ಟು ಮುದ್ದಾದ ಚಂದ ಕಾರ್ಯಕ್ರಮ. ಹಾಲ್ ತುಂಬ ಜನ ಇದ್ರು. ಜನರ ಸಂಖ್ಯೆ ಮಹತ್ವದಲ್ರಿ, ಯಾರು ಕೂತಾರ ಅನ್ನೋದು ಮಹತ್ವ. ಕನ್ನಡ ಪ್ರೀತಿಯ ಮನಸ್ಸುಗಳು ಕೂತು ಒಂದು 4 ಮಂದಿ ಕೂಡಿ ಸಾಕು. ಆದ್ರೆ ಅಂತಹ ಮನಸ್ಸುಗಳು ಹಾಲು ಹೋಗ್ತಿದ್ವು. ಭಾರಿ ಚಂದ ಎಂಜಾಯ್ ಮಾಡಿದ್ರು. ನಾನು ಅಷ್ಟೇ ಖುಷಿಯಿಂದ ಹೇಳಿದೆ. ಹಂಗ ಕಡೆ ಹಂಗ ನಾ ಬೇಸರ ಮಾಡ್ಕೊಂಡೇನೆ ಹಂಗ ಅನ್ಕೋಬೇಡ್ರಿ. ದಯವಿಟ್ಟು ಕನಸುಗಳು ಇಟ್ಟಿದೆ. ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕನ್ನಡ ಸಾಹಿತ್ಯ ಕೊಟ್ಟಿದೆ. ನನ್ನ ಕವಿತೆಯ ಶೀರ್ಷಿಕೆ ನನ್ನ ಹಾಗಿಲ್ಲ ಯಾರು. ನನ್ನ ಹಾಗಿಲ್ಲ ಯಾರು, ಮನದನ್ನೆಯ ಭಾವನೆಗಳನ್ನು ನನ್ನಂತೆ ತಿಳಿದವರಾರೂ ಇಲ್ಲ. ಸುಮ್ಮನೆ ಮದುವೆ ಆಗುತ್ತಾರೆ ಜನ, ನನ್ನಂತೆ ನೋಡಿಕೊಳ್ಳಲಾಗದಿದ್ದಾರೆ. ಹಾಯಾಗಿರಲೆಂದು ನನ್ನ ಬಳಿಗೆ ಕೆಲಸದವರಿಟ್ಟಿದ್ದೇನೆ. ಕಾಲುಗಳನ್ನು ಅವಳು ತಿರುಗಾಡಲು ಬಿಟ್ಟಿದ್ದೇನೆ. ಬಂಗಾರವೋ ಅವಳುದ್ದಕ್ಕೂ ಹೊಲಿಸಿ ಬಿಟ್ಟಿದ್ದೇನೆ. ನನ್ನಂತೆ ಪತ್ನಿಯ ನೋಡಿಕೊಳ್ಳುವವರಾರೂ ಇಲ್ಲ. ನನ್ನವಳು ತುಸು ನಲಿಗಿದರೆ ವೈದ್ಯರೇ ಬಂದು ಬಿಡುತ್ತಾರೆ ಮನೆಗೆ, ನನ್ನ ಒಂದೇ ಒಂದು ಫೋನಿನ ಕರೆಗೆ. ಅರೆ, ಹೇಳಲು ಮರೆತಿದ್ದೆ, ನಾನೊಂದು ದೊಡ್ಡ ಫ್ಯಾಕ್ಟರಿಯ ಓನರ್. ಕೊರತೆ ಮಾಡಿಲ್ಲ ನನ್ನವಳಿಗೆ ಎಂದು ನಾನು ಸೇವಕರಿಟ್ಟಿದ್ದೇನೆ ಬಿಡಿ ಮನೆ ತುಂಬ. ನಾನು ಯಾವಾಗಲೂ ಸ್ವಲ್ಪ ಬಿಸಿ. ಅದೊಂದು ದಿನ ನನ್ನ ಬಳಿಗೆ ವಿಪರೀತ ಸುಸ್ತು. ತಾಯಿ ಚಾಮುಂಡೇಶ್ವರಿ ದೇವಿಯ ಮನದ ಮಂದಿರದಲ್ಲಿ ಆರಾಧಿಸುತ್ತಾ ಈ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಹೆಸರು ಪ್ರಮೋದ್ ಎಲ್ಲಾಂಗ ಸರ್ ಹೇಳಿದ್ರು. ಸರ್ ಆಗಲಿಕ್ಕೆ ಮಾರ್ಚಿಲ್ಲಾಪುರ ಸರ್ ಹೇಳಿದ್ರು. ನನ್ನ ಬಾಲ್ಯದಿಂದಲೂ ಕವನ ಬರೆಯುವ ಒಂದು ಉತ್ಸಾಹ ಮತ್ತು ಅದೊಂದು ಒಲವು ಹುಚ್ಚು. ಮತ್ತೆ ಸರ್ಗಳು ಮೇಡಮ್ ಪಾರ್ವತಿಬಾಯಿ ಲಕ್ಷ್ಮೀ ಮೇಡಮ್ ಅವರಾಗಿರ್ಬೋದು, ಮತ್ತು ಸುಭಾಷ್ ಸರ್ ಆಗಿರ್ಬೋದು, ಮಾತಿ ಶಿಲ್ಲಾಪುರ ಸರ್ ಮುನ್ನೋಡಿ ಬರೆದವರ ಬುಕ್ಕಿಗೆ ಮುನ್ನೋಡಿ ಬರೆದವರು ಅವರೇ. ಹೀಗೆ ಅನೇಕ ಜನ ಶಿಕ್ಷಕರಿಗೆ ಸಹಾಯ ಪ್ರೋತ್ಸಾಹ ಮಾಡಿದ್ರಿಂದ ಇಂಥ ವೇದಿಕೆಗಳು ಸಿಗ್ತಾ ಇದ್ದಾವೆ. ಈಗ ಈ ಮೊನ್ನೆ 7ನೇ ತಾರೀಕಿಗೆ ಚೇತನ್ ಫೌಂಡೇಶನ್ ವತಿಯಿಂದ ಪುಟ್ಟರಾಜ್ ದಿನ ಅಲ್ಲಿ ಒಂದು ಡಾಕ್ಟರ್ ವಿ ಬಿ ಹಿರೇಮಠ ಸಾಹಿತ್ಯ ಪುಸ್ತಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಅಂತೆ ಮೊನ್ನೆ ನವಲಗುಂದಲ್ಲಿ
ಸಾವಿರ ಸ್ಮರಣೆಯ ದಿನ ಒಂದು ಕವಿಗೋಷ್ಠಿ ಇತ್ತು. ಹೀಗೆ ಹಲವಾರು ಕವಿಗೋಷ್ಠಿಗಳನ್ನು ಮಾಡುತ್ತಾ ಹಲವಾರು ಜನರ ಆಶೀರ್ವಾದ ಮೆಚ್ಚುಗೆಯನ್ನು ಪಡೆಯುತ್ತಾ ಬಂದಿದ್ದೇನೆ. ಈ ಒಂದು ವೇಳೆಯ ಭಾವದಿಂದ ಈ ದಿನ ನಾನು ವಾಚಿಸುತ್ತಿರುವ ಪ್ರಬಂಧದ ಶೀರ್ಷಿಕೆ ದಸರಾ ಉತ್ಸವ. ಇದು ಹನಿಗಾವ ನಾಯಕರಿಂದ ಹಬ್ಬದ ಹರುಷದಿಂದ ಕೂಡಿದೆ ನಮ್ಮ ನಾಡು, ಹಬ್ಬದ ಹರುಷದಿಂದ ಕೂಡಿದೆ ನಮ್ಮ ನಾಡು, ನಾಡ ಹಬ್ಬ ದಸರೋತ್ಸವ ನೀವೊಮ್ಮೆ ನೋಡು, ನಾಡ ಹಬ್ಬ ದಸರೋತ್ಸವ ನೀವೊಮ್ಮೆ ನೋಡು. ಈ ದಿನ ನವದುರ್ಗೆಯರ ಸ್ಮರಿಸಿ ಆರಾಧನೆ ನೀ ಮಾಡು, ಈ ದಿನ ನವದುರ್ಗೆಯರ ಸ್ಮರಿಸಿ ಆರಾಧನೆ ನೀ ಮಾಡು, ಸುಖದಿ ಬಾಳು ಅವರ ಆಶೀರ್ವಾದ ನೀ ಪಡೆದು, ಸುಖದಿ ಬಾಳು ನೀ ಅವರ ಆಶೀರ್ವಾದ ನೀ ಪಡೆದು. ಕರುನಾಡಷ್ಟೇ ಅಲ್ಲ ಇಡೀ ವಿಶ್ವವೇ ಬಂದಿದೆ, ಕರುನಾಡಷ್ಟೇ ಅಲ್ಲ ಇಡೀ ವಿಶ್ವವೇ ಬಂದಿದೆ. ಗಡಿ 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 ದಾಟಿ ನಾಡ ದಾಟಿ ಮೈಸೂರ ಸೀಮೆಗೆ ಜನರ ಗಂಟು ಬಂದಿದೆ. ನಮ್ಮ ಮೈಸೂರ ಸಂಸ್ಥಾನಗಳು ನಡೆಯುವ ರಾಜ್ಯದ ಪ್ರತಿಷ್ಠಿತ ನಮ್ಮ ಮೈಸೂರು ಸಂಸ್ಥಾನಗಳು ನಡೆಯುವ ರಾಜ್ಯದ ಪ್ರತಿಷ್ಠಿತ ಹಬ್ಬ ನೋಡಲು ಇಡೀ ವಿಶ್ವವೇ ಕೂಡಿದೆ. ಭೇದ ಭಾವ ಬದಿಗಿಟ್ಟು ಶುದ್ಧ ಚಿತ್ತದಿಂದ ದಸರೋತ್ಸವ ಸಂಭ್ರಮ ಜರುಗಿದೆ. ಭೇದ ಭಾವ ಬದಿಗಿಟ್ಟು ಶುದ್ಧ ಚಿತ್ತ